ಮತ್ತೊಂದು ದೊಡ್ಡ ಸ್ಫೋಟಕ ಸಂಚು ಬಯಲಾಗಿರುವಂಥದ್ದು ಏನಪ್ಪ ಅಂದರೆ 30 ಪಾಯಿಂಟ್ಗಳನ್ನು ಇವರು ಗುರುತು ಮಾಡಿದ್ದು. ನೇತ್ರಾವತಿ ನದಿ ತೀರ, ಬಂಗ್ಲೆಗುಡ್ಡ, ಇದೆಲ್ಲ ಕಡೆ ಇವರು ಪಾಯಿಂಟ್ಗಳನ್ನು ಗುರುತು ಮಾಡಿದರು. ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದ್ರು. ಚಿನ್ನಯ್ಯ ಶವಗಳನ್ನು ಹೂಳದೇ ಇರುವಂಥ ಜಾಗವನ್ನು ಕೂಡ ಸೇರಿಸಿದ್ರು. ಕನ್ಯಾಡಿ, ಬೋಳಿಯಾರು ಈ ಕಡೆ ಭಾಗದಲ್ಲೆಲ್ಲ. ಇವ್ರಿಗೆ ಏನಾಗಬೇಕು ಹೇಳಿ? ದುಡ್ಡು ಕೊಡ್ತಾರಾ, ಕಾಸು ಕೊಡ್ತಾರಾ? ದಿವಸ ಲಕ್ಷಗಟ್ಟಲೆ ಸುರಿದು ಸರ್ಕಾರ ಈ ಆಪರೇಷನ್ ಮಾಡ್ತಾ ಇದೆ. ಲಕ್ಷಗಟ್ಟಲೆ ಸುರಿದು ಅಲ್ಲೂ ತೋರಿಸದೆ ಇಲ್ಲೂ ತೋರಿಸದೆ 360 ಡಿಗ್ರಿ ತಿರುಗಿಸ್ಬಿಟ್ಟ ಅಂಗನೇ. ಆ ಕಡೆಗೆ ಹಾಕಿದ್ದೀನಿ, ಈ ಕಡೆಗೆ ಹಾಕಿದ್ದೀನಿ. ಇವಂದೇನು ಗಂಟು ಹೋಗ್ಬೇಕು ಹೇಳಿ? ಬನ್ನಿ, ನಮ್ಮ ಪ್ರತಿನಿಧಿ ಅಶೋಕ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಒಂದು ಕಡೆಗೆ ಬುರುಡೆ ಕಥೆಯನ್ನು ನಾವು ಹೇಳ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಬುರುಡೆ ತಂದುಕೊಟ್ಟಂಥವ್ರು ಯಾರು, ಏನು, ಎತ್ತ, ಈ ಬೆಂಗಳೂರಲ್ಲಿ ಏನು ವಿಚಾರಣೆ ಆಯ್ತಲ್ಲ, ಬೆಂಗಳೂರಲ್ಲಿ ಸ್ಥಳ ಮಹಾಜರ ಆಯ್ತಲ್ಲ, ಅದರ ರಹಸ್ಯ ಈಗ ರಿವೀಲ್ ಆಗ್ತಾ ಇದೆ. ಅಂದರೆ ಜಯಂತೆ ಬುರುಡೆ ಕೊಟ್ಟಿದ್ದು ಅನ್ನುವಂಥ ವ್ಯಕ್ತಿ ಹೇಳಿದಾನೆ. 108 ಸುಳ್ಳುಗಳನ್ನು, ಸಾವಿರಾರು ಸುಳ್ಳುಗಳನ್ನು ಹೇಳಿರುವಂಥ ಈ ವ್ಯಕ್ತಿ ಈ ಮಾತೇ ಇದೆಯಲ್ಲ, ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳೇ ಉತ್ತರ ಕೊಡಬೇಕಾಗುತ್ತೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಇವನು ಉಳಿದಿರುವಂಥ ಜಾಗ ಈ ರೀತಿ 30 ಪಾಯಿಂಟ್ಗಳನ್ನು ಗುರುತು ಮಾಡಿದ್ರು. ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು ಅನ್ನುವಂಥದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ವಿವರ? ಹೌದು ರಂಗನಾಥ್, ಪ್ರಮುಖವಾಗಿ ಈ ಒಂದು ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ತಂಡ ಏನಿದೆ ಸುಮಾರು 2 ವರ್ಷಗಳಿಂದ ಈ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು ಇದೀಗ ಬಯಲಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಜಯಂತ್ ಅವರ ಮನೆಯ ಮೇಲ್ಭಾಗದ ಕೊಠಡಿಯಿಂದ ಅಲ್ಲೇ ಒಂದು ಈ ಬುರುಡೆಯನ್ನು ತಂದಿಡಲಾಗಿತ್ತು ಎನ್ನುವಂಥ ಮಾಹಿತಿ ಕೂಡ ಗೊತ್ತಾಗಿದೆ. ಮಹಜರು ಟೈಮಲ್ಲಿ ಚಿನ್ನಯ್ಯ ಕೂಡ ಇದೇ ವಿಚಾರವನ್ನು SIT ಅಧಿಕಾರಿಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಹೀಗಾಗಿ ಜಯಂತ್ ಮನೆ ಮೇಲೆ ಕೊಠಡಿಯಲ್ಲಿ ಬುರುಡೆ ತಂದಿಟ್ಟವ್ರು ಯಾರು ಎನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಅಧಿಕಾರಿಗಳು ಈಗಾಗಲೇ ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದಾರೆ. ಆದರೆ ಅದನ್ನು ಕಾನೂನಾತ್ಮಕವಾಗಿ ಪ್ರೂವ್ ಮಾಡಬೇಕಾಗಿದೆ. ಅದು ಒಂದು ಭಾಗ. ಆದ್ರೆ ಇನ್ನೊಂದು ಕಡೆ ಇವರು 2 ವರ್ಷಕ್ಕೂ ಮೊದಲು ನೇತ್ರಾವತಿ, ಬಂಗ್ಲೆಗುಡ್ಡೆ ಈ ಭಾಗದ ಕಾಡು ಪ್ರದೇಶದಲ್ಲಿ ಸುತ್ತಾಟವನ್ನು ಕೂಡ ಮಾಡಿದ್ರು. ಈ ತಂಡ ಏನಿದೆ ಬಹಳಷ್ಟು ಪ್ಲಾನ್ ಅನ್ನು ಮಾಡ್ಕೊಂಡಿತ್ತು. ಇದಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿತ್ತು. ಇದರಲ್ಲಿ ಅವರು ಪ್ರಾರಂಭದಲ್ಲೇ 30 ಪಾಯಿಂಟ್ಗಳನ್ನು ಗುರುತು ಮಾಡಿ ಇಟ್ಕೊಂಡಿದ್ರು. ಸೊ ಅದರಲ್ಲಿ ಚಿನ್ನಯ್ಯ ಈ ಭಾಗದಲ್ಲಿ ಏನು ಕೆಲಸ ಮಾಡ್ತಿದ್ದ, ಸ್ವಚ್ಛತಾ ಕಾರ್ಮಿಕನಾಗಿದೆ. ಆ ಟೈಮಲ್ಲಿ ಪೊಲೀಸ್ ಪ್ರಕ್ರಿಯೆಗೆ ಅಂದ್ರೆ ಕಾನೂನು ಪ್ರಕ್ರಿಯೆಗೆ ಒಳಪಡಿಸಿ ಕೆಲವೊಂದಿಷ್ಟು ಶವಗಳನ್ನು ಹೂತಾಕಲಾಗಿತ್ತು. ಅಲ್ಲಿ ಆತ್ಮಹತ್ಯೆ ಆಗ್ತಿತ್ತು. ಸೊ ಈ ರೀತಿಯಾದ ಶವಗಳನ್ನು ಅಲ್ಲಿ ಹೂತಾಕಲಾಗಿತ್ತು. ಸೊ ಇದನ್ನೇ ಬಂಡವಾಳನ್ನಾಗಿ ಮಾಡಿಟ್ಕೊಂಡು ಅವನು ಹೂತಾಕಿರ್ತಕ್ಕಂಥ ಜಾಗ ಮಾತ್ರ ಅಲ್ಲದೆ ಒಂದಿಷ್ಟು ಎಕ್ಸ್ಟ್ರಾ ಜಾಗಗಳನ್ನು ಕೂಡ ಗುರುತು ಮಾಡಿಟ್ಕೊಂಡಿದ್ದ. ಅಂದ್ರೆ ಕಲ್ಲೇರಿ ಮತ್ತು ಬೋಳಿಯಾರು ಆ ಭಾಗದಲ್ಲಿ ಅಂದ್ರೆ ಅದು ದಟ್ಟಾರಣ್ಯದ ಪ್ರದೇಶ, ಅಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಅಂತ ಪ್ರದೇಶದಲ್ಲೂ ಕೂಡ ನಾನು ಹೆಣವನ್ನು ಹೂತಾಕಿದ್ದೇನೆ ಅಂತೇಳಿ ಆತ SIT ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದ. ಅದಕ್ಕೆ ಆ ರೀತಿ ಹೇಳೋದಕ್ಕೆ ಕಾರಣ ಇವರು ಮೊದಲೇ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಟ್ಕೊಂಡಿದ್ದು. ಇವರ ನಿರೀಕ್ಷೆಯ ಪ್ರಕಾರ ಸುಮಾರು 6 ಈ ರೀತಿಯಾಗಿ ಮೃತದೇಹಗಳು ಅಂದ್ರೆ ಅದರ ಕಳೆಬಾರಗಳು ಸಿಗುತ್ತೆ ಅನ್ನುವಂತ ಭಾರಿ ವಿಶ್ವಾಸ ಇತ್ತು. ಯಾವಾಗ ಅದೆಲ್ಲ ಉಲ್ಟಾ ಆಯ್ತು, ಅದಾದ್ಮೇಲೆ ಇವರಿಗೆ ಬಹಳಷ್ಟು ಚಿಂತೆ ಆಗಿದೆ. ಪ್ರತಿ ದಿವಸ ಕೂಡ ಕಾರ್ಯಾಚರಣೆ ಮುಗ್ದ ಬಳಿಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನಿವಾಸದಲ್ಲಿ ಅವತ್ತಿನ ಕಾರ್ಯಾಚರಣೆ ಏನೇನು ನಡೀತು ಅದ್ರ ಬಗ್ಗೆ ಚರ್ಚೆ ಆಗ್ತಿತ್ತು. ಸೊ ಕಳೆಬರ ಸಿಗದೇ ಇದ್ದಂತ ಟೈಮಲ್ಲಿ ಅವರವರ ನಡುವೆ ಮನಸ್ತಾಪವು ಕೂಡ ಉಂಟಾಗಿತ್ತು. ಅದು ಎಲ್ಲಿವರೆಗೆ ಅಂತಂದ್ರೆ ಚಿನ್ನಯ್ಯ ಮತ್ತು ಅಲ್ಲಿರ್ತಕ್ಕಂಥ ಹೋರಾಟದ ಪ್ರಮುಖರು ಯಾರಿದ್ದಾರೆ ಅವ್ರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿತ್ತು. ಸೊ ಬಹಳಷ್ಟು ವಾದ ವಿವಾದಗಳು ಕೂಡ ಅವರ ನಡುವೆ ನಡೆದಿತ್ತು. ಸದ್ಯ ಈ ಎಲ್ಲ ವಿಚಾರಗಳು ಕೂಡ SIT ತನಿಖೆಯಲ್ಲಿ ಬಹಿರಂಗ ಆಗಿದೆ. ಸೊ ಆತನ ಚಿನ್ನಯ್ಯನ ಹೇಳಿಕೆಯನ್ನು ಕೂಡ ಪಡ್ಕೊಳ್ಳಲಾಗಿದೆ. ಸೊ ಜಯಂತಿಗೆ ಏನು ಸಂಬಂಧ ಈ ಪ್ರಕರಣಕ್ಕೆ, ಗಿರೀಶ್ ಮಟ್ಟಣ್ಣ ಅವರ ಪ್ಲಾನ್ ಏನು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಪಾತ್ರ ಏನು, ಸೊ ಎಲ್ಲವನ್ನು ಕೂಡ SIT ಅಧಿಕಾರಿಗಳು ಈಗಾಗಲೇ ಕಂಡುಕೊಂಡಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನೇನು ಪೊಲೀಸ್ ಕಸ್ಟಡಿ ಮುಗಿತಾ ಬಂತು. ಸೊ ಅದರ ಒಳಗೆ ಚಿನ್ನಯ್ಯನ ಬಾಯಿಯಿಂದ ಏನೇನು ರಹಸ್ಯಗಳನ್ನು ಬಿಡಿಸಬೇಕು ಅದೆಲ್ಲವನ್ನು ಕೂಡ SIT ಅಧಿಕಾರಿಗಳು ಬಿಡಿಸಿದ್ದಾರೆ. ಸೊ ಅದಕ್ಕೆ ಆತ ಹೇಳುವಂತ ಹೇಳಿಕೆಗಳನ್ನು ಆಧರಿಸಿ ಮುಂದಿನ ವಿಚಾರಣೆ ನಡೀಲಿಕ್ಕಿದೆ. ಸೊ ಮುಂದಿನ ದಿನಗಳಲ್ಲಿ ಇವರೆಲ್ಲ ಈ ಒಂದು ಕಥೆಯಲ್ಲಿ ಯಾರ್ಯಾರು ಇದ್ದಾರೆ ಸೊ ಎಲ್ಲರಿಗೂ ಕೂಡ ಸಂಕಷ್ಟ ಎದುರಾಗಿರುವಂತದ್ದು. ಈಗ ಒಬ್ಬೊಬ್ಬರೇ ಅವರವರ ನಡುವೆ ಭಿನ್ನಾಭಿಪ್ರಾಯಗಳು ಮೂಡ್ತಾ ಇದೆ. ಒಬ್ಬೊಬ್ರು ಒಂದೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಏನೇ ಹೇಳಿಕೆ ನೀಡಿದ್ರು ಕೂಡ ಸತ್ಯ ಹೊರಗೆ ಬರಲೇಬೇಕಾಗಿದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಮಾಡಿದಂಥವ್ರು ಎಲ್ಲರೂ ಕೂಡ ಈಗ ಇದರ ವ್ಯಾಪ್ತಿಗೆ ಬರ್ತಾರೆ. ಬಹುಶಃ ಅವ್ರು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತಿರುಗಿಬಿಡುತ್ತೆ ಅಂತ. ಆರೋಪ ಮಾಡುವಂಥ ಸಂದರ್ಭದಲ್ಲಿ ಅದೊಂಥರ ರೋಗ. ನೀವು ನೋಡಿ, ನೀವು ಕೆಲ ರಾಜಕಾರಣಿಗಳು ಕೂಡ ಮಾತಾಡ್ತಿರ್ತಾರೆ, ಮಾತೆತ್ತಿರ ನನ್ನ ಹತ್ರ ದಾಖಲೆಗಳಿದೆ. ಯಾವ ಸುಡುಗಾಡು ದಾಖಲಾತಿಗಳು ಇರಲ್ಲ. ಸುಮ್ಮನೆ ಮಾತಾಡ್ತಾ ನನ್ನ ನಡೆಯುತ್ತೆ ಅಂತ ಏನು ಬೇಕಾದರೂ ಹೇಳ್ಬಿಡೋದು. ಒಂದು 4 ಸೇರಿಸಿ ಹೇಳ್ಬಿಡೋದಪ್ಪ ಜೈ ಅಂತ. ಹಾಗೇನೇ ಇವರು ಕೂಡ ಸೀರಿಯಸ್ ತಗೊಂಡಿರಲಿಲ್ಲ ಅವರು. ನಾವು ಹಿಂಗೆ ಆರೋಪ ಮಾಡಿದ್ದೇ ಸತ್ಯವಾಗುತ್ತೆ, ಇಲ್ಲಾಂದರೆ ಯಾರಾದರೂ ತಲೆಕೆಟ್ಟರು ಮಾತ್ರ ಈ ರೀತಿ ಮಾಡೋಕ್ಕೆ ಸಾಧ್ಯ.